ಹಂಗೆ ಇದ್ರಾ ಏನ್ ಮಾಡ್ತಿದ್ರ? ನಾವು ಪ್ರೈವೇಟ್ ಸ್ಕೂಲ? ಯಾವ್ದು? ಕಾಡಲ್ಲಪ್ಪನಹಳ್ಳಿ. ಕಾಡ ಅಲ್ಲಪ್ಪನಹಳ್ಳಿ. ಈಗ ವಾಸ ಮಾಡೋದು ಯಾವ್ದು ನೀವು ಮನೆ? ಇದೇನೆ? ಅದು ಹೊಸ್ದಾಗ್ ಕಟ್ತಾರೆ? ಹಳೆ ಮನೆ ಗುರುಗಳೇ, ಆಲ್ಟ್ರೇಷನ್. ಇದು ನಿಮ್ಮ ಮೊದಲ ಮನೆ? ಇಲ್ಲ ಗುರುಗಳೇ, ಇದು ಹೊಸ್ದಾಗ್ ಮಾಡ್ಕೊಂಡು. ಇದು ಹೊಸ್ದಾಗ್ ಮಾಡ್ಕೊಂಡ್ರ? ಮತ್ತೆ ಇಲ್ಲಿ ಬಾಗಿಲು ಗುರುಗಳೇ. ಗೌರಿಬಿದನೂರು ಹತ್ರ ಅಲ್ವಾ ಅದು? ದೊಡ್ಡಬಳ್ಳಾಪುರ ತಾಲೂಕ ಇದು? ದೊಡ್ಡಬಳ್ಳಾಪುರ ತಾಲೂಕು ಗೌರಿಬಿದನೂರು ಹತ್ರ ಅಲ್ವಾ ಅದು? ಗೌರಿಬಿದನೂರು ಸಂಬಂಧ ಬರಲ್ವಾ? ಬರುತ್ತೆ. ಹಿಂದೆಗಡೆ ಗೌರಿಬಿದನೂರು ಎಷ್ಟಾಗ್ತದೆ ಇಲ್ಲಿಂದ? ಒಂದು 20 ಕಿಲೋಮೀಟರ್. ಇದ್ಯಾಕೇನು ಸೈಜ್ ಇತ್ತಾ ಇದು ಗೋಡೆ? ಇದು ಮತ್ತೆ ಹೊಸ್ದಾಗ್ ಆಯ ಕೊಡ್ಸಿದ್ರು. 33 ಮತ್ತೆ ತಗೊಂಡು ಧ್ವಜಾಯ ಮಾಡಿದ್ವಿ. ಇಲ್ಲಿ ಬಾಗಿಲಿತ್ತು ಗುರುಗಳೇ. ಇಲ್ಲಿ ಬಾಗಿಲಿತ್ತು ಮುಂಚೆ. ಇದು ಏಕ ಪ್ಯಾಸೇಜ್ ಇದೆ, ಏಕ ಜಾಗ ಇದೆ. ಸರಿ, ಇದನ್ನ ಯಾಕೆ ಹಿಂಗ್ ಮಾಡ್ಕೊಂಡ್ರಿ? ಇದು ಈ ಮತ್ತೆ ಹೊಸ್ದಾಗಿ ಏಕ ಪಾಯ ತಗೊಂಡು ಅಲ್ಲಿ ಅಲ್ಲಿಂದ ಅಲ್ಲಿಗೆ ಮುಂದೆ. ಸರಿ ಮಾಸ್ಟರ್, ಯಾರು ಹೇಳಿದ್ರಿ ನಿಮ್ಗೆಲ್ಲ ಇವೆಲ್ಲ? ಇಲ್ಲಿ ಪಾಯ ಕರ್ಕೊಂಡ್ಬಂದ್ಬಿಟ್ಟು ಅತ್ತಡಿ ಮತ್ತೆ ತಗೊಂಡು. ಸರಿ, ಪಾಯ ತಗೊಂಡಿದ್ರ, ಮುಂದೆ ಎಕ್ಸ್ಟ್ರಾ ಮಾಡ್ಕೊಂಡ್ರ ಅದು ಇರ್ಬೋದು ಅಂತ ಹೇಳಿದ್ರ? ಎಕ್ಸ್ಟ್ರಾ ತಗೊಂಡ್ರ ಅದನ್ನ? ಯಾಕದು? ಅಲ್ಲ, ನನಗೆ ಗೊತ್ತಾಗ್ತಿಲ್ಲ ಯಾಕೆ ಅಂತ ನಿಮ್ಮನ್ನ ಕೇಳ್ತಾ ಇದೀನಿ. ನೀವು ಯಾವ ಆಂಗಲ್ ಅಲ್ಲಿ ಮಾಡ್ತಿದ್ರೆ ಗೊತ್ತಾಗ್ತಾ ಇಲ್ಲ. ಈ ಗೋಡೆಯಿಂದ ಆ ಗೋಡೆ 30 ಇತ್ತು. ಈ ಕಡೆ 1.5 ಅಡಿ, ಆ ಕಡೆ 1.5 ಅಡಿ ತಗೊಂಡು 33 ಮಾಡ್ಕೊಂಡ್ವಿ. ಹಿಂಗೆ ಹಿಂಗಿಂಗ್ ಏಕ 33 ಮಾಡ್ಕೊಂಡ್ವಿ. 33 ಮಾಡ್ಕೊಂಡ್ರೆ ಅಲ್ಲಿಂದ ಇಲ್ಲಿಗೆ ಇದು ಇರ್ಲಿವಲ್ಲ, ಇದು ಪ್ಯಾಸೇಜ್ ಇದನ್ನ ಇದಿರ್ಲಿ ಅಂತ ಹೇಳಿದ್ರ? ಬಾಲ್ಕನಿ ತಳ್ಳೋದಕ್ಕೆ ಇದಿರ್ಲಿ ಅಂತ ಹೇಳಿದ್ರ? ಬಾಲ್ಕನಿ ತಳ್ಳೋದಕ್ಕೆ ಈ ಪಿಲ್ಲರ್ ಹಾಕೊಂಡು ಇದಕ್ಕಿಂತ ಅದಕ್ಕೂ ಟಚ್ ಕೊಟ್ಕೊಂಡು ಈ ಪಾಯ ಸೇರ್ಸಿರಂಗ್ ಮಾಡಿ. ಇದು ಯಾರ ಹೆಸರು? ಇದು ಮನೆ? ಇದು ಅಮ್ಮರ ಹೆಸರು. ಇದು ಅದು ನನ್ನ ಹೆಸರು. ಇದು ನಿಮ್ಮ ಹೆಸರಿಗಿದ್ಯಾ? ಇಲ್ಲಿಂದ ಗುರುಗಳೇ, ಇಲ್ಲಿಂದ ಇತ್ತ ಒಂದ್ ಸೈಡ್, ಇಲ್ಲಿಂದ ಇತ್ತ ಒಂದ್ ಸೈಡ್. ಟೋಟಲಿ ಒಂದೇ ಮನೆ ಅಲ್ವಾ? ಎಲ್ಲ ನಿಮ್ಮ ಹೆಸರಿಗಿದೆಯಲ್ವಾ? ಮತ್ತೆ ಅದು ಇದು ಸಪರೇಟ್ ಅನ್ನೋದು ಏನಿರುತ್ತೆ ಅದರಲ್ಲಿ? ಅದಂದ್ರೆ ಈ ಸೈಡ್ ನನ್ನ ಹೆಸರು ಮಾಡ್ಕೊಂಡ. ಎರಡು ಮನೆ ನಿಮ್ಮ ತಾನೆ? ಅಟ್ಯಾಚ್ಮೆಂಟ್ ಎರಡು. ಈ ಕೈ ನಿಮ್ಮದು, ಈ ಕೈ ನಂದಲ್ಲ ಅಂತ ಅಂದ್ರೆ ಅರ್ಥನೇ ಇದೆ, ಅರ್ಥ ಇಲ್ಲ ಅನ್ನಂಗ ಆಗತ್ತೆ ಇದು. ಬನ್ನಿ, ಹಾಗಲ್ಲ. ಮಿಸ್ಯೂಸ್ ಎಲ್ಲ ಮಿಸ್ಯೂಸ್ ಎಲ್ಲ ಅಲ್ವಾ? ಮಿಸ್ಯೂಸ್ ಯಾಕೆ ಮಾಡ್ಕೊಂಡ್ರಿ? ಆಕಳ ಯಾರ್ದು? ನಿಮ್ದನ? ಎಷ್ಟು ಕರೀತೆ ಇದು? ಇದು ನಮ್ ಜಾಗ ಎಷ್ಟು? ಇದೆಷ್ಟು ಅಡಿ ಇದೆ ಪಕ್ಕದಲ್ಲಿ? 3.5 ಅಡಿ, 4 ಅಡಿ. ಏಕ 4 ಅಡಿ ಪ್ಯಾಸಿ ಬರುತ್ತೆ. ಗೋಡೆ ಮಾಡ್ಕು ಅಲ್ಲ, ಗೋಡೆ ಪಕ್ಕ ಗೋಡೆವರೆಗೂ, ಹಿಂಗೆ ಪಕ್ಕ ಗೋಡೆವರೆಗೂ 4 ಅಡಿ ಏಕ ಜಾಗ ಬರುತ್ತೆ. ಆ ಗೋಡೆನೆ, ಗೋಡೆ ಬಿಟ್ರೆ ಈ ಕಡೆ ಬೇರೆದು ಅಲ್ವಾ? ರೋಡ್ ವರ್ಗ ಐತೆ ಮುಂದೆಲ್ಲ ಜಾಗ. ಸರಿ 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 ಸರಿ, ಓಕೆ ಓಕೆ ಓಕೆ. ಯಾವ್ದಿದು? ಇದೇನಿದು? ಯಾರೋ ಹೇಳ್ದಂಗೆಲ್ಲ ಮಾಡ್ಕೊಂಡಿದ್ರಿ ಪಾಪ ಅಲ್ವಾ? ತಪ್ಪೇನಲ್ಲ ನಿಮ್ಮ. ಇದು ಕ್ಲೋಸ್ ಇತ್ತು. ಇದು ಕ್ಲೋಸ್ ಇತ್ತು. ಇದೇನಿರ್ಲಿಲ್ಲ. ಹಳೆ ಮನೆನ ಇದು? ಇದು ಬಾಗಿಲಿತ್ತು. ಇದು ಪ್ಯಾಸೇಜ್. ಇದನ್ನ ಮುಂದೆ ಬಾಗಿಲು ಮಾಡ್ಕೊಂಡು ಇದು ಪ್ಯಾಸೇಜ್ ಮಾಡ್ಕೊಂಡು ಇದು ಬಾಗಿಲಿತ್ತು. ಅವ್ರೇನ್ ಮಾಡ್ರು, ಈ ಮೂಲೆ ಇದಕ್ಕೆ ಮೂಲೆ ಇದೊಂದು ರೂಮ್ ಮಾಡಿಕೊಡು ಅಂತ ಹೇಳಿ ಇದೊಂದು ರೂಮ್ ಮಾಡಿಕೊಂಡು, ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಬಚ್ಚೆ ಮನೆ ಇತ್ತು. ಏಕ ಓಪನ್ ಇತ್ತು. ಸ್ಟೇರ್ ಕೇಸ್ ಈ ಕಡೆ ಇತ್ತು. ಅಲ್ಲ, ಈಗ ಇರೋದು ಚೆನ್ನಾಗಿದೆ ಹೇಳ್ತಾರೆ. ಓಕೆನಾ? ಇದು ಓಕೆ. ಇದು ನೋಡಿ, ಇದು ಒಳಗೆ ಬಂದಿದ್ದು ಹೊರಗೆ ಹೋಯ್ತಲ್ವಾ? ಇದು ಹೊರಗೆ ಹೋಯ್ತಲ್ಲ, ಇದು ಗೋಡೆ ಹೊರಗೆ ಹೋಯ್ತಿದ್ದು. ಅದು ಕಡಿಮೆ ಐತಿ, ಜಾಸ್ತಿ ಐತೆ? ಇಲ್ಲ, ಒಂದೇ ಮೇಲೆ. ಮತ್ತೆ ಯಾಕೆ ಹಂಗೆ ಅಲ್ಲಿ ಎಲ್ಲ ಕಟ್ ಆಯ್ತು? ಇಲ್ಲಿಂದ ಅಲ್ಲಿವರೆಗೂ ಒಂದೇ ಹೇಳಿ, ಅಲ್ಲಿಂದ ಅಲ್ಲಿಗೆ ಒಂದೇ ಮೆಜರ್ಮೆಂಟ್. ಹೊರಗೆ ಯಾಕೆ ಹಂಗಾಯ್ತದು? ಗೋಡೆ ಕಟ್ ಮಾಡಿದೀರಾ? ಪಾಯ ಅಲ್ಲ, ಪಾಯ ಅಲ್ಲ, ಪಾಯ ಬಿಟ್ಟಾಕಿ. ಯಾತ್ರ ಪಾಯನೋ ಗೊತ್ತಾಗ್ತಿಲ್ಲ ನನಗೆ. ಗೋಡೆ ಯಾಕೆ ಹಿಂಗ್ ಒಳಗ್ ಬಂದಿದೆ? ಅದು ಕೊನೆ ಗೋಡೆ. ನೀವ್ ಹೇಳ್ತಾ ಇರೋದು ಲಾಸ್ಟ್ ಕೊನೆ ಗೋಡೆ ಪಿಲ್ಲರ್. ಅದು ಗೋಡೆ ಯಾಕೆ ಒಳಗ್ ಬಂತ ಹಿಂಗೆ? ಗೋಡೆ ಸ್ಟ್ರೈಟ್ ಆಗಿ ಬಂದಿಲ್ವಲ್ಲ, ಯಾಕೆ? ಸರಿಯಾಗಿ ಮಾಡಿಲ್ಲ. ಮತ್ತೆ ಗೋಡೆ ಸ್ಟ್ರೈಟ್ ಆಗಿ ಬಂದಿಲ್ಲ ಅಂದ್ರೆ ಅಳತಿ ಕರೆಕ್ಟ್ ಹೆಂಗ್ ಬರುತ್ತೆ ಅಂದೆ? ಅರ್ಥ ಆಗತ್ತ ನಾನು ಮಾತಾಡೋದು?
ಅಲ್ಲಿಂದ ಅಲ್ಲಿಗೆ ಗೋಡೆ ಒಳಗ್ ಬಂದು ಹೊರಕ್ ಹೋಯ್ತು ಅಂದ್ಮೇಲೆ ಇದ್ರ ಅಳತಿ ಹೆಂಗ್ ಕರೆಕ್ಟ್ ಬರುತ್ತೆ ಇದು ಎಷ್ಟಡಿ ಇದೆ ಅಲ್ಲಿಂದ ಅಲ್ಲಿಗೆ? ಇಲ್ಲಿಂದ ಇಲ್ಲಿಗೆ 30 ಅಡಿ. ಇಲ್ಲಿಂದ ಇಲ್ಲಿಗೆ ಎಷ್ಟಡಿ ಇದೆ? 30 ಅಡಿ. ಮತ್ತೆ ಅಲ್ಲಿ ಅತ್ತಾಟೇನು ಅಲ್ಲಿ ಪಿಲ್ಲರ್ ಲಾಸ್ಟ್ ಕಟ್ಕೊಂಡಿರೋದು ಅಷ್ಟೇ ಕೆಳಗಡೆ. ಅದು ಮಾತ್ರ ಅದನ್ನ ಮೇಲೆ ಹೇಳಿದ್ದಾರೆ, ಅದನ್ನ ಫ್ಲಾಟ್ ಆಗಿ ಕಟ್ ಮಾಡ್ಕೊಂಡು. ಯಾತ್ರದ್ದು ಬೇಡಪ್ಪ, ಸುಮ್ನೆ ಹುಚ್ಚು ಕಲ್ಲು ಪರಿಗಳು ಕಂಡ್ರಿ. ಯಾರಿಗೆ ಹೇಳೋರು ನಿಮ್ಗೆಲ್ಲ ಇವೆಲ್ಲ? ನನಗೆ ಬೇಸರ ಆಗ್ತಾ ಇತ್ತು. ಸುಮ್ಮನೆ ಖರ್ಚು ಮಾಡ್ಕೊಂಡ್ಬಿಟ್ಟಿದ್ರಿ ಅಷ್ಟೇ, ಏನೇನು ಅವಶ್ಯಕತೆ ಇಲ್ಲ ರೀ. ಯಾವಾಗ್ಲೂ ಸರ್ಫೇಸು ಫಸ್ಟ್ ಕ್ಲಾಸ್ ಇರಬೇಕು. ಗೋಡೆ ಒಂದೇ ಮಕನಾಗಿರ್ಲಿ, ಸ್ಟ್ರೈಟ್ ಆಗಿರ್ಲಿ ಗೋಡೆ. ಜಿಗ್ಜಾಗ್ ಮಾಡ್ಬಿಡಿ, ಲೈಫ್ ಜಿಗ್ಜಾಗ್ ಹೋಗ್ಬಿಡುತ್ತೆ. ಅರ್ಥ ಆಯ್ತು ಹೇಳೋದು? ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ. ಸುಮ್ಮನೆ ಏನು ತಲೆನೇ ಕೆಡಿಸ್ಕೋಬೇಡಿ. ಸುಮ್ಮನೆ ಜಿಗ್ಜಾಗ್ ಮಾಡಿ, ಫಸ್ಟ್ ಸ್ಟ್ರೈಟ್ ಆಗಿ ಮಾಡಿ, ಜಿಗ್ಜಾಗ್ ಅಂತ ತೆಗೀರಿ ಅದನ್ನ. ಸರಿನಾ? ಅಲ್ಲಿಂದ ಅಲ್ಲಿಗೆ ಲಾಸ್ಟ್ಗೆ ನಮ್ಗೆ ಎಷ್ಟು ಬರುತ್ತೆ? 33. ಇದು ಇಲ್ಲಿಂದ ಇಲ್ಲಿಗೆ 33 ಸೇಮ್ 33 ಇದೆ. ಇಂಚು ಡಿಫ್ರೆನ್ಸ್ ಇಲ್ಲ. ಹೊರಗೆ ಮಾತ್ರ ಗೋಡೆ ಕಟ್ಟಾಗಿದೆ, ಅದು ಸ್ಟ್ರೈಟ್ ಆಗಿ ಮಾಡ್ಕೋ. ಅದನ್ನ ಅಷ್ಟು ಬಿಟ್ರೆ ಬೇರೆ ಏನೇನು ತಲೆ ಕೆಡಿಸ್ಕೋಬೇಡಿ. ಸರಿನಾ? ಇದನ್ನ ಹೇಳೋ ರೀತಿನೇ ಚೇಂಜ್ ಆಗಿದೆ ನಿಮ್ಗೆ ಪಾಪ ಅಲ್ವಾ? ಇದು ಕಿಟಕಿನಾ? ಕಿಟಕಿನಾ? ಓಕೆ ಬಿಡಿ, ಏನು ತೊಂದರೆ ಇಲ್ಲ. ಇದು ಸ್ಟೋರ್ ಏನಾದ್ರೆ ಮಾಡ್ಕೊಳ್ಳಿ ಮಾಸ್ಟರ್. ಇದು ಸ್ಟೋರು ಅಥವಾ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೋಬಹುದು. ಎರಡರಲ್ಲೂ ಮಾಡ್ಕೋಬಹುದು. ಏನ್ ಮಾಡ್ಕೊಳ್ತೀರಿ? ಸ್ಟೋರ್ ಮಾಡ್ಕೊಳ್ಳಿ. ಅಲ್ಲಲ್ಲ, ಮಲಗಬಹುದು. ಸ್ಟೋರ್ ಮಾಡ್ಕೊಂಡ್ರೆ ಬೆಸ್ಟ್. ಒಂದೇ ಚಿಕ್ಕದಾಗತ್ತಲ್ವಾ? ಮಲಗಲಿ, ತಪ್ಪೇನಿಲ್ಲ. ಆಪ್ಷನ್ ಇದೆ, ಮಲಗಲಿ. ಅರ್ಥ ಆಯ್ತಾ? ಓಕೆ, ಅದು ಒಂದು ಅರ್ಧ ಅಡಿ ಹೈಟ್ ಮಾಡ್ಕೊಳ್ಳಿ. ಈ ಕಡೆ ನೀರು ಬರಂಗೆ ಹೈಟ್ ಮಾಡ್ಕೊಳ್ಳಿ. ಓಕೆ, ಅಡುಗೆ ಮನೆಯಲ್ಲಿ ಮಾಡ್ತೀರಾ? ಒಲೆ ಇಡೋದು ಮಾಡ್ತೀರಾ ಅಥವಾ ಗ್ಯಾಸ್ ಮಾಡ್ತೀರಾ? ಇಲ್ಲಿ ಇಲ್ಲಿ ಕಡೆ ಮಾಡ್ಕೊಂಡು ಈ ಕಡೆ ಮಾಡ್ಕೊಳ್ಳಿ. ವೆಂಟಿಲೇಟರ್ ಓಪನ್ ಮಾಡ್ಕೊಳ್ಳಿ, ವೆಂಟಿಲೇಷನ್ ಓಪನ್ ಮಾಡ್ಕೊಳ್ಳಿ. ಈ ಕಿಟಕಿ ಇರ್ಲಿ, ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಫಸ್ಟ್ ಕ್ಲಾಸ್ ಇದೆ. ಏನ್ ಮಾಸ್ಟರ್? ಸರಿನಾ? ಸುಮ್ಮನೆ ಅವ್ರು ಇವ್ರು ಏನೇನೋ ಹೇಳಿರುತ್ತೆ, ಏನೇನೋ ಮಾಡಕ್ ಹೋಗ್ಬೇಡಿ. ಇರೋದ್ರಲ್ಲ ಅಚ್ಚುಕಟ್ಟ ಮಾಡ. ಸರಿನಾ? ಓಕೆ, ಹಾಲ್ ಮಾಡ್ಕೊಂಡಿದ್ರಲ್ವಾ? ಹಾಲ್ ಅಲ್ಲಿ ಟಿವಿ ಶೋಕೇಸ್ ಮಾಡ್ಕೊಳ್ಳಿ, ತಪ್ಪೇನಿದೆ ಅಲ್ವಾ? ಬಹಳ ಚೆನ್ನಾಗಿದೆ. ಇದು ನಿಮ್ಗೆ ಬೇಕಾಗಿರೋದು ಏನಪ್ಪಾ ಅಂದ್ರೆ, ನನಗೆ ಇಂಪಾರ್ಟೆಂಟ್ ಏನಾಗಿದೆ ಈಗ ನಿಮ್ ಡೌಟ್ ಏನು ತೋರಿಸ್ಬೇಕಂತಂದ? ಬಹಳ ಚೆನ್ನಾಗಿದೆ ಕಣ್ರಿ ಮಾಸ್ಟ್ರೆ. ಧೈರ್ಯವಾಗಿರ್ರಿ, ಬಹಳ ಚೆನ್ನಾಗಿದೆಯಪ್ಪ. ರೈಟ್ ಮಾಡ್ಕೊಂಡು ನೀರು ಈ ಕಡೆ ಇಲ್ಲಿ ನೀರು ಹಾಕಿದ್ರೆ ಹೊರಗಡೆ ಡೌನ್ ಮಾಡಿಬಿಡಿ. ಮತ್ತೆ ಅದಕ್ಕಿಂತ ಡೌನ್ ಮಾಡಿ ಒಂದೇ ಲೆವೆಲ್ ಮಾಡಿ, ಒಂದು ಅರ್ಧ ಇಂಚು ಬಣ್ಣ ಕೊಡಿ. ಕಮಾಡು 4 ಈ ಕಡೆ ಮುಖ ಮಾಡಿ ಕೂತ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಸ್ನಾನ ಎಲ್ಲ ಮಾಡೋದು ವ್ಯವಸ್ಥೆ ಧೈರ್ಯವಾಗಿ ಮಾಡಿ. ಕಾಮನ್ ಎಲ್ಲರಿಗೂ ಇರಂಗೆ ಅಂದ್ರೆ ಇದು ನೀವು ಹೊರಗೋಗಿ ಬಂದೆ ಇಲ್ಲಿ ಮಾಡಿರ್ಲಿ, ಏನ್ ತೊಂದರೆ ಇಲ್ಲ. ಪಕ್ಕದಲ್ಲಿ ಸರಿನಾ? ಮಾಡಿ 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 ಮುಂದಕ್ಕೆ ಹೋಗ್ಬೇಡಿ. ಇಷ್ಟಕ್ಕೆ ಕ್ಲೋಸ್ ಮಾಡಿ. ಯಾರಿವ್ರು? ಅಪ್ಪಾಜಿನಾ? ನಮಸ್ತೆ ಯಜಮಾನ್ರೆ, ಚೆನ್ನಾಗಿದ್ದೀರಾ? ಇಷ್ಟೊತ್ತು ಮಾತಾಡಿಸಿಲ್ಲ ನೀವು, ಯಾರು ಅಂತ ಅಂದ್ಕೊಂಡೆ ನಾನು. ಆಯ್ತು ಯಜಮಾನ್ರೆ, ತೆಗೆಸ್ಕೊಂಡ್ರೆ ಯಜಮಾನ್ರು ನೀವು? ಯಜಮಾನ್ರು ಯಾರೋ ಅನ್ನಂಗಿದ್ರೆ ಮಾತಾಡಿಸ್ಲಿಲ್ಲ ಇಷ್ಟೊತ್ತವರೆಗೂ. ಆಯ್ತು ಯಜಮಾನ್ರೆ, ತುಂಬಾ ಚೆನ್ನಾಗಿದೆಯಲ್ಲ. ಚೆನ್ನಾಗಿದೆ ಅದೆಲ್ಲ. ಇದು ಕರೆಕ್ಟ್ ಸ್ಟ್ರೈಟ್ ಮಾಡ್ಕೊಳ್ಳಿ. ಸರಿನಾ? ಓಕೆ, ರೂಮಾ? ವಾಲ್ ಮೊದಲು ಸ್ಟ್ರೈಟ್ ಕಟ್ಟಿ ಇದನ್ನ ಸರಿಪಡಿಸಿ. ಅದನ್ನ ಸರಿಪಡಿಸ್ಲಾದ್ರೆ ಡೇಂಜರಸ್. ಮನೆ ಹೆಣ್ಮಕ್ಳ ತೊಂದರೆ ಆಗುತ್ತೆ ನೋಡಿ. ಆ ಗೋಡೆ ಲೆವೆಲ್ ಕರೆಕ್ಟ್ ಗೋಡೆ ಹೋಗ್ಬಿಡ್ಲಿ. ಯಾವ್ದು ಲೆವೆಲ್ ಬರ್ಬೇಕಾದ್ರೆ ಈಚೆ ಬರ್ತೈತಿ, ಅಷ್ಟೇ ಇರ್ಲಿ, ಸುಮ್ಮನೆ ಸಾಕು. ತಲೆ ಕೆಡಿಸ್ಕೋಬೇಡಿ. ಅರ್ಥ ಆಯ್ತಾ? ಮಾಡ್ಕೊಳ್ಳಿ, ಇರ್ಲಿ, ಏನ್ ತೊಂದ್ರೆ. ಫಸ್ಟ್ ಕ್ಲಾಸ್ ಆಗಿದೆ ಅಷ್ಟೇ, ಬಹಳ ಚೆನ್ನಾಗಿದೆ. ಅರ್ಥ ಆಯ್ತಾ? ಯಾವುದು? ಹೋಗೋಣ ಅಂತೀಗ, ಹೋಗೋಣ ನಡ್ರಿ ನೋಡೋಣ. ಕೆಳಗಡೆ ಆ ಕಡೆ ಬೇಸಿತ್ತ ಇಲ್ಲ? ಅವಾಗ ಹೆಂಗಿತ್ತು ಅನ್ನೋದು ನೀವೆಲ್ಲ ಕಿತ್ತಾಕ್ಬಿಟ್ಟಿದ್ರಿ. ಈಗ
ಈ ಸರಿ ಸಕ್ಸಸ್ ಆಗ್ತಾರ ಆ ದಿಂಡು ಇರ್ಬೋದು ಯಾವುದು ಅಲ್ಲಿ ಕೆಳಗಡೆ ಈ ಸಪ್ರೇಟ್ ಮಾಡಿದ್ದೀರಾ ಇಲ್ಲ ಹ? ಇದನ್ನೇ ಕೈ ಪಿಡಿನೇ ಇದು ಚಪ್ಪಡಿ ಮನೆ ಮುಂದಕ್ಕೆ ಮೋಲ್ಡ್ ಹಾಕಿ ಇದಕ್ಕೆ ತಳ್ಕೊಂಡ್ರಲ್ಲ ಇದಕ್ಕೆ ಒಂದು ಇಕ್ಕಿ ಹೊತ್ತು ಇಕ್ಕೊಂಡು ಇದು ಮೆಜರ್ಮೆಂಟ್ 33 ಯಾಕೆ ಮಾಡಿದ್ರಿ ಇದನ್ನ ಹೈಟು ಅಂತ ಗೊತ್ತಾಗಿಲ್ಲ ನನಗೆ. ಅವರು ಇದಕ್ಕೆ ಕೈ ಪಿಡಿ ಕಟ್ಟಕ್ ಆಗಿಲ್ಲ, ಹಾ ಅರ್ಧ ಇಕ್ಕಿ ಆಚೆ ಅರ್ಧ ಇಕ್ಕಿ ಇದಕ್ಕೆ ಇಕ್ಬಿಟ್ಟು ಲೆವೆಲ್ ಮಾಡ್ಕೊಂಡ್ರು. ಆ ಕಡೆ ಮಾಡಿಲ್ವಲ್ಲ, ಆ ಕಡೆ ಮಾಡಿಲ್ಲ, ಮಾಡ್ತದ ಏನು ಅಂತ ತೆಗ್ದಾಕ್ ಬರ್ತಾ ತೆಗ್ದಕ್ ಬರಲ್ಲ. ಬರಲ್ಲ. ಮತ್ತೆ ಆ ಕಡೆ ಒಂದು ವರ್ಷ ಕಟ್ಟಿ ಕ್ಲೀನ್ ಆಗಿ ಸ್ಟ್ರೈಟ್ ಆಗಿ. ಈ ಕಡೆ ಏನ್ ಬೇಡ, ಈ ಕಡೆ ಅಲ್ಲಿವರೆಗೆ ಕಟ್ಬೋದು ಅಷ್ಟೇ, ಅಲ್ಲಿವರೆಗೆ ಕಟ್ಟಿ ನಡಿ ಸಾಕು. ಸರಿನಾ? ಇದೆಲ್ಲ ಎಕ್ಸ್ಟ್ರಾ ಮಾಡಬಾರ್ದು. ಶುಗರು ಸಕ್ಕರೆ ಬೇಕು ನಮ್ಗೆ, ಎಷ್ಟು ಬೇಕು, ಉಪ್ಪು ಬೇಕು ಎಷ್ಟು ಬೇಕು ನಮ್ಗೆ, ಉಪ್ಪು ನೆಂಚ್ಕೊಂತೀವಲ್ವಾ, ಅದು ಬಿಟ್ಬಿಟ್ಟು ಒಂದು ಅರ್ಧಕ್ಕೆ ತಿಂದ್ಬಿಡ್ತೀವಿ ನಾವು. ಹಂಗಾಗಬಾರ್ದು ನಮ್ಮ ಜೀವನ ಅಲ್ವಾ. ಎಷ್ಟು ಬೇಕು ಅಷ್ಟನ್ನ ಬಳಸ್ಬೇಕು ಉಪ್ಪನ್ನ. ಇಲ್ಲ ಇರ್ಲಿ, ಚೆನ್ನಾಗಿದೆ, ಏನು ತೊಂದ್ರೆ ಏನಿಲ್ಲ, ಧೈರ್ಯವಾಗಿ ಮುಂದುವರಿರಿ. ಇಲ್ಲಿ ಕುರಿ ಸೆಟ್ ಮಾಡಿ ನೀವು ಏನಾದ್ರೂ ಹಾಕೋದಾದ್ರೆ ನನ್ನ ತಿಳ್ಕೊಳ್ದ್ರೆ ಹಾಕಂಗಿಲ್ಲ, ಮತ್ತೆ ಪ್ರಾಬ್ಲಮ್ ಮಾಡ್ಕೋಬೇಡಿ, ಗಮನಕ್ಕೆ ತರದಲ್ಲ ಮಾಡಬೇಡಿ. ಸರಿನಾ? ನಾನೇನೋ ನಂಬ್ಕೊಂಡು ಹೇಳ್ಬಿಡ್ತೀನಿ, ಫೋನಲ್ಲಿ ಏನೋ ಹೇಳ್ಬಿಟ್ಟಿರ್ತೀನಿ, ಹ್ಞೂ ಅಂದ್ಬಿಡ್ತೀನಿ, ಸಮಸ್ಯೆ ಆಗತ್ತೆ. ಎಲ್ಲಿ ಮಾಡ್ತಾರೆ ಕುರಿ ಶೆಡ್ಡು? ಇವಾಗ ಇದೇ ಸೆಟ್ ಇದು, ಇಲ್ಲಿ ಮಾಡ್ಕೊಳ್ಳಿ. ಇವಾಗ ಈ ಕಡೆ ಒಂದು ಬಾಗಿಲು ಇಲ್ಲಿಂದ ಓಡಾಡಕ್ಕೆ, ಈ ಕಡೆ ಒಂದು ಬಾಗಿಲು ಈ ಕಡೆಯಿಂದ ಓಡಾಡ. ಒಂದ್ ನಿಮಿಷ. ಈ ಎರಡರ ಮಧ್ಯೆ ಈ ಎರಡು ಪೋಲ್ ಇದಾವಲ್ವಾ, ಎರಡು ಪೋಲ್ಗಳ ಮಧ್ಯದಿಂದ ಈ ಕಡೆ, ಮಧ್ಯದಿಂದ ಈ ಕಡೆ, ಅದ್ರ ಆಪೋಸಿಟ್ ಅಲ್ಲಿ ತಗೊಳ್ಳಿ, ಇಲ್ಲಿ ತಗೊಳ್ಳಿ. ಅರ್ಥ ಆಗುತ್ತಾ? ಏನ್ ಹೇಳಿ? ಈ ಕಡೆ ಇಲ್ಲೊಂದು ಎಂಟ್ರೆನ್ಸ್ ಬಾಗಿಲು, ಈ ಎರಡು ಪೋಲ್ಗೆ ಸೆಂಟರ್ ಮಾಡಿ, ಸೆಂಟ್ರಿಂದ ಈ ಕಡೆ ಮಾಡಿ. ಇದು ಎಷ್ಟುಗಳ ಅಕಸ್ಮಾತ್ ಏನಾದ್ರು ನಿಮಗೆ ಪೂರ್ತಿ ಬೇಕಾ, ಪೂರ್ತಿ ಇಲ್ಲಿಂದ ಎಷ್ಟು ಬೇಕಾ ಮ್ಯಾಕ್ಸಿಮಮ್ ತಗೊಳ್ಳಿ, ಅಲ್ಲಿಂದ ತಗೋಬೇಡಿ, ಇಲ್ಲಿಂದ ಮ್ಯಾಕ್ಸಿಮಮ್ ತಗೊಳ್ಳಿ. ಹಂಗಂತ ಇಲ್ಲಿಂದ ಎಷ್ಟು ತಗೊಂಡಿರ್ತಾರೋ ಅಲ್ಲಿಂದ ಅಷ್ಟು ತಗೊಳ್ಳಿ. ಒಂದೇ ಅಳತಿ, ಸರಿನಾ? ಮಾಡ್ಕೊಳ್ಳಿ. ಕೊಟ್ಟಿದ್ದೀನಲ್ವ ಈಗ, ಬೇಕು ಕೊಟ್ಟಿದ್ದೀನಿ ಹೇಳಿ. ಎಂಗೇಜ್ಮೆಂಟ್ ಓಕೆ ಏನಮ್ಮಯ್ಯ ಕೊಟ್ಟಿದ್ದೀನಿ ಹೇಳಿ, ತಪ್ಪೇನಿದೆ? ಅಲ್ಲಮ್ಮಯ್ಯ ಕೊಟ್ಟಿದ್ದೀನಲ್ವ ಈಗ, ಡೋರ್ ಕೊಡಿ, ತಪ್ಪೇನಿದೆ? ಓಪನ್ ಮಾಡಿ ಇದನ್ನ. ಪ್ರೆಸೆಂಟ್ ವಾಸ ಮಾಡಕ್ ಮಾಡ್ಕೊಂಡಿದ್ದೀರ. ಏನ್ ರಾಜಕೀಯ ಮಾಡ್ತೀರಿ ನೀವು? ಹಾ ಸ್ವಲ್ಪ ಇಲ್ಲಿ ರಾಜಕೀಯ ಬರ್ತಿರುತ್ತಿಲ್ಲಿ, ಅದಕ್ಕೆ ಕೇಳಿದ್ದು. ರಾಜಕೀಯ ಜಾಸ್ತಿ ಇಲ್ಲ ಇಲ್ಲಿ, ಸ್ವಲ್ಪ ಈ ಸೈಟು ಸ್ವಲ್ಪ ರಾಜಕೀಯ ಜಾಸ್ತಿ. ಸುಮ್ನೆ ಇರೋದಿಲ್ಲ, ಯಾವ್ದೋ ಒಂದು ಎಲೆಕ್ಷನ್ ಬಂದ್ರೆ ಕೈ ಹಾಕ್ತಿರ್ತೀವಿ ಅಂದ್ರೆ, ನೀವು ಸುಮ್ನಿದ್ರು ಬೇರೆ ಸುಮ್ನೆ ಇರೋದಿಲ್ಲ, ಹೇಳ್ಕೊಂಡು ಹೋಗ್ತಿರ್ತಾರೆ. ಗೊತ್ತಾಗೋದಿಲ್ಲ, ಸುಮ್ನೆ ಹಂಗೆ ಹೇಳ್ಕೊಂಡು ಹೋಗ್ತಿರ್ತದೆ, ಅದರಿಂದ ಖರ್ಚು ಜಾಸ್ತಿ ಆಗ್ತಾ ಹೋಗ್ತದೆ. ಅರ್ಥ ಆಯ್ತು? ಸ್ವಲ್ಪ ಆ ಕಡೆ ಸರಿನಾ? ಇದೆಲ್ಲ ಎರಡು ಸೇರ್ಕೊಂಡು ಕಾಂಪೌಂಡ್ ಮಾಡ್ತಿರಲ್ವಾ? ಅಲ್ಲ ಕಾಯ ಬಿಟ್ಬಿಡಿ, ನೀವ್ ಎರಡು ಕಾಂಪೌಂಡ್ ಮಾಡ್ತೀರ, ಒಂದ್ ಕಾಂಪೌಂಡ್ ಮಾಡ್ತೀರ, ಎರಡು ಸಪರೇಟ್ ಕಾಂಪೌಂಡ್ ಮಾಡ್ತೀರಿ. ಮಾಡಿದ್ದು ಸ್ವಲ್ಪ ಇದನ್ನ ಈಶಾನ್ಯ ಬೆಳೆಸ್ಕೊಳ್ಳಿ, ಸ್ವಲ್ಪ ಈಶಾನ್ಯ ಬೆಳೆಸ್ಕೊಂಡು ಅಲ್ಲಿಂದ ಸ್ಟ್ರೈಟ್ ಆಗಿ ಕಟ್ ಮಾಡ್ಬಿಡಿ. ಓಕೆನಾ? ಒಂದು. ಎರಡನೇದು, ಇದು ಕಾಂಪೌಂಡ್ ಅನ್ನೋದಕ್ಕಿಂತ ಇದು ಕುರಿ ಎಲ್ಲ ಮಾಡ್ತಿರಲ್ವಾ, ಒಂದು ಕೆಲಸ ಮಾಡಿ, ಸುಮ್ನೆ ಇಲ್ಲಿ 4 ಕಡೆ ಗೋಡೆ ಕಟ್ಬಿಡಿ. ಈ ಪಿಲ್ಲರ್ ಇಂದ ಈ ಪಿಲ್ಲರ್ 4 ಗೋಡೆ ಕಟ್ಬಿಡಿ. ಕಟ್ಟಿ ಅಲ್ಲಿಂದ 4 ಕಡೆ ಗೋಡೆ ಕಟ್ಟಿ ಆ ಗೇಟ್ ಮಾಡ್ಕೊಂಬಿಡಿ. ಇದು ಗೇಟ್ ತಕೊಂಡ್ಬಿಡಿ. ಇದನ್ನ ಅಕಸ್ಮಾತ್ 4 ಕಡೆ ಗೋಡೆ ಕಟ್ಟಿರ್ತೀವಲ್ವಾ, ಅದ್ರ ಮೇಲೆ ನಮ್ಗೆ ಏನಾದ್ರು ಬೇಕಂದ್ರೆ ಗ್ರಿಲ್ ಹಾಕ್ಸ್ಕೊಳ್ಳಿ, ಬೇಕಾದ್ರೆ ಹಾಕ್ಸ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಇದು ಬಿಟ್ಬಿಡಿ, ಇದು ಕಾಂಪೌಂಡ್ ಅಲ್ಲ, ಇದಕ್ಕೆ ಅಲ್ಲ, ಈ ಗೋಡೆಗೆ ಇದು ಜಾಗ ಬೇಡ ನಮ್ಗೆ, ಜಾಗ ಬಿಟ್ಬಿಡಿ, ಈ ಮನೆಗೆ ಬಿಟ್ಬಿಡಿ ಅದನ್ನ. ಸರಿನಾ? ಈ ಜಾಗ ಯಾಕೆ ಬಿಡ್ಬೇಕು ಅಂದ್ರೆ ಅದ್ರ ವಿಚಾರ ಬೇರೆ ಇದೆ. ಮತ್ತೆ ಇದೇನಾದ್ರು ಜಾಗ ಅಕ್ವೈರ್ ಮಾಡ್ಕೊಂಡ್ರೆ ಸಾಲ ಮಾಡ್ಕೊಳ್ತೀವಿ, ನೆನ್ಪಿಟ್ಕೊಂಡ್ಬಿಡಿ. ಅರ್ಥ ಆಯ್ತಾ? ಸ್ಟ್ರೈಟ್ ಆಗಿ ಮತ್ತೆ ಹಿಂಗ್ ಬರಬಾರ್ದು, ಸ್ಟ್ರೈಟ್ ಆಗಿ ಅದನ್ನ ಹಿಂದೆ ದಾರ ಹಿಡ್ಕೊಂಡು ಇಲ್ಲಿ ಇಟ್ಕೊಂಡ್ಬಿಡಿ. ಇಲ್ಲಿಗೆ ಸ್ಟ್ರೈಟ್ ಆಗಿ ದಾರ ತಂದು ಆ ಗೋಡೆ ಹೆಂಗ್ ಬರ್ತದೆ 4 ಕಡೆ ಎತ್ತರ ಕಟ್ಟಿ ಸಾಕು. ಸರಿನಾ? 4 ಕಡೆ ಎತ್ತರ ಕಟ್ಟಿದ ಮೇಲೆ ನೋಡಿ, ಅಲ್ಲಿಗೆ ಕ್ಲೋಸ್ ಆಗುತ್ತೆ ಅದು. ಅರ್ಥ? ಅವಾಗ ಏನ್ ಮಾಡ್ಬೋದು ಅಂದ್ರೆ, ನಾವು ಬೇಕಾದ್ರೆ ಇದು ಗೇಟ್ ಬೇಡ, ಇಲ್ಲಿಗೆ ಬೇಡ, ಸ್ಟ್ರೈಟ್ ಬಂದಿದ್ರೆ ನೋಡಿ, ಇಲ್ಲಿ ಈಶಾನ್ಯ ಬೆಳೆಸ್ಕೊಳ್ಳಿ, ಸ್ವಲ್ಪ ಮತ್ತೆ ಜಿಗ್ಜಾಗ್ ಮಾಡಬೇಡಿ. ಗೊತ್ತಾಗತ್ತಲ್ಲ ನಿಮ್ಗೆ? ಈಶಾನ್ಯ ಬೆಳೆಸ್ಕೊಂಡು ಸಿಸ್ಟಮ್ ಆಗಿ ಒಂದು ಅಲ್ಲಿ 3.5 ತಗೊಳ್ಳಿ, 3.5 ತಗೊಂಡು 4 ಕಡೆ ಲೆವೆಲ್ಗೆ ಬರ್ತಾ 0 ಆಗ್ಬಿಡ್ಲಿ.
ಅಂದ್ರೆ ಈಶಾನ್ಯ ಬೆಳಿಲಿ ಅಂತ ಹೇಳೋದು. ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಬೆಳೆಸಿ ಸಿಸ್ಟಮ್ ಆಗಿ, ಇಲ್ಲಾಂದ್ರೆ ಡೋರ್ ಇಟ್ಕೊಂಡ್ಬಿಡಿ. ಗೇಟ್ ಎಲ್ಲಿ ಗೇಟ್ ಇಟ್ಕೊಂತೀರ ಅಂತಂದ್ರೆ ಈ ಬಾಗಿಲಿಗೆ, ಈ ಮನೆ ಇದೆಯಲ್ವಾ, ಇದು ಯಾವುದು ಕಾಂಪೌಂಡ್ ಬಿಟ್ಕೊಂಡಿದ್ರಲ್ವಾ, ಸೊ ಅಷ್ಟು ಗೇಟ್ ಬಿಟ್ಕೊಂಡ್ಬಿಡಿಬೇಕಾರೆ ಬೈಕು ಕಾರ್ ಏನ್ ಬೇಕಾದ್ರೆ ಬಂದು ಇನ್ನು ಸ್ವಲ್ಪ ಅಗಲ ಮಾಡ್ಕೋಬಹುದು. ಇದೇ ಲೆವೆಲ್ ಬರಂಗಿಲ್ಲ. ಯಾವ್ದು ಇವಾಗ ಇಷ್ಟೊಂದು 2 ಅಡಿ ಐತಲ್ಲ ಈ ಗೋಡೆ ಇಲ್ಲಿ ತಗೋಬೋದ? ಇಲ್ಲಿ ಯಾವ್ದು ಈ ಗೇಟ್ಗೆ ಈ ಎಡ್ಜ್ ವರೆಗೆ ತಗೋ ಅಂದ್ರೆ ಇದಾಗಿದೆ ನೋಡಿ, ಇದು ಸರಿನಾ? ಇದು ಮಾಡ್ಕೊಳ ಸ್ವಲ್ಪ ಒಂದಡಿ ಈ ಕಡೆ ಬರ್ತಾ 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 ಕ್ಲೀನಾಗಿ ಎಳ್ಕೊಂಬಿಡಿ. ಎಳ್ಕೊಂಡು ಹಿಂಗೆ ಪಾಯಿಂಟ್ ಇಟ್ಕೊಂಡು ಇದನ್ನ ಫುಲ್ ಅಗಲ ಮಾಡ್ಕೋಬಹುದು. ಎಷ್ಟು ಈ ಪಿಲ್ಲರ್ ಟು ಆ ಪಿಲ್ಲರ್ ಅಗಲ ಮಾಡ್ಕೋಬಹುದು, ತೊಂದ್ರೆ ಏನಿಲ್ಲ. ಈ ಪಿಲ್ಲರ್ ಒಂದು ಅರ್ಧ ಅಡಿ ಜಾಗ ಬಿಡಿ ಅಷ್ಟೇ, ಸರಿನಾ? ಮಾಡ್ಕೊಂಡು ಫಸ್ಟ್ ಕ್ಲಾಸ್ ತಗೊಂಡ್ರಿ. ಇವಾಗ ಇದು ಕಾಂಪೌಂಡ್ ಹೇಳ್ಬಿಟ್ರೆ ಈ ಕಾಂಪೌಂಡ್ ಇಂದ ಇಲ್ಲಿ 10 ಒಳಗೆ ಹೋಗಂಗಿಲ್ಲ, ಯಾವುದೇ ಕಾರಣಕ್ಕೂ ಬೇಡ. ಈಚೆಯಿಂದನೇ ಹೋಗ್ಬೇಕು. ಈ ನೋಡಿ ಬಾರಿ ಇಂಪಾರ್ಟೆಂಟ್. ಇಲ್ಲಿಂದ ಆ ಕಡೆ ಎಂಟ್ರಿ ಕೊಡೋ ಹಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂದ ಆ ಕಡೆ ಹೋಗಿ ತೊಂದ್ರೆ ಏನಿಲ್ಲ ನನಗೆ, ಇಲ್ಲ ಸಿಬೇಡ, ಅರ್ಥ ಆಯ್ತಾ? ಇಲ್ಲಿಂದ ಆ ಕಡೆ ಹೋಗಿ ಅಕ್ಕಪಕ್ಕ ಗೇಟ್ ಇದೆಯಲ್ಲ ಅದಕ್ಕೆ ಹೋಗಿ, ತೊಂದ್ರೆ ಏನಿದೆ? ಅಲ್ಲ ಇವ್ರ ಹತ್ರ ಬೇಡ. ಒಂದು ಎರಡನೇದು, ಚಾನ್ಸ್ ಇದ್ದಲ್ಲಿ ನಮ್ಗೆ ಗೇಟ್ ಕೊಡಬಹುದಾಗಿತ್ತು ಇಲ್ಲಿ, ಬಟ್ ನಮ್ದಲ್ಲ ಇದು ಜಾಗ, ಬಿಟ್ಟಾಕಿ ಅದನ್ನ. ಇದು ನಮ್ಗೆ ಮಾಡ್ಕೊಳ್ಳಿ ಅಲ್ವಾ, ಸರಿನಾ? ಧೈರ್ಯವಾಗಿ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಮಾಡ್ಕೊಂಡಾಗ ನನಗೆ ಒಂದು ಫೋಟೋ ಹಾಕಿ. ಏನು ಬೇಡ, ಹಿಂದೆ ಬೇಡ. ಹಾ ಏನ್ ಹೇಳಿ? ಅಲ್ಲ ಇದೆಲ್ಲ ಒಂದೇ ಲೆವೆಲ್ ಗೋಡೆನ? ಇದು ಕಟ್ ಮಾಡಿದಿರ? ಹೊಸ ಬಿಲ್ಡಿಂಗ್ ಇದು, ಇಲ್ಲಿದೆ ಹಳೆ ಬಿಲ್ಡಿಂಗ್ ಇದು. ಸರಿ, ಇದು ಎಕ್ಸ್ಟ್ರಾ ಇದೆಯಲ್ವಾ ಜಾಗ? ಜಾಗ ಎಕ್ಸ್ಟ್ರಾ ಇದೆಯಲ್ವಾ? ಮುಂದಕ್ಕೆ ಅದು ಅದೇ ಕತ್ತಡಿ ಮುಂದಕ್ಕೆ ಎಕ್ಸ್ಟ್ರಾ ಇದೆ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಕೇಳಿದ್ದು, ಇಲ್ಲಿಂದ ಇಲ್ಲಿಗೆ ಎಷ್ಟು ಅಡಿ ಇದು? ಇಲ್ಲಿಂದ ಇಲ್ಲಿಗೆ ಒಂದು ಅಡಿ ಜಾಸ್ತಿ ಬರುತ್ತಲ್ಲ ಇದು. ಹೌದು, ಈ ಗೋಡೆಯಿಂದ ಆ ಗೋಡೆಗೆ ಹಿಡಿದ್ರೆ 33 ಅಡಿ ಬರ್ತೈತೆ ಅದು. ಇಲ್ಲಿಂದ ಈ ಅಳತೆ ಹಿಡಿದ್ರೆ 33 ಅಡಿ ಬರ್ತೈತೆ. ಇದು ಬಿಟ್ಬಿಟ್ಟು ಈ ಗೋಡೆಯಿಂದ ಆ ಗೋಡೆಗೆ ಹಿಡಿದ್ರೆ 30 ಅಡಿ ಬರ್ತೈತೆ. ಅಲ್ಲ ರೀ, ನಾನು ಅದನ್ನೇ ಒಳಗ ಒತ್ತೆತ್ತಿ ಕೇಳಿದ್ದೆ ನಿಮ್ಗೆ. ಇದೇ ಒಂದು ಲೆಕ್ಕಾಚಾರ. ಯಾಕೆ ಮಾಡಿದ್ರಿ ಇವೆಲ್ಲ? ಅವರು ಮುಂದಗಡೆ ನೋಡ್ರಿ, ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಈ ಗೋಡೆ ಲೆವೆಲ್ಗೆ ಹೋಗ್ಬೇಕು ಇದು ಒಳಗಡೆ. ಇಲ್ಲ ಅಂತಂದ್ರೆ ಇದನ್ನೆಲ್ಲ ಕಿತ್ತಾಕ್ಬಿಟ್ಟು ಈ ಗೋಡೆ ಲೆವೆಲ್ಗೆ ಬರ್ಬೇಕಿದು. ಅರ್ಥ ಆಯ್ತು ಹೇಳೋದು? ಯಾರು ಹೇಳಿದ್ರಿ ನಿಮ್ಗೆ ಇವೆಲ್ಲ? ನಾನು ಅದಕ್ಕೆ ಹೇಳಿದ್ದು ಜಿಗ್ ಜಾಗ್ ಮಾತ್ರ ಆಗೋದು ಬೇಡ ಅಂತ 50 ಸರಿ ಹೇಳಿದ್ದೀನಿ ನಿಮಗೆ ಅಲ್ವಾ? ಇದನ್ನ ಸ್ಟ್ರೈಟ್ ಆಗಾದ್ರೂ ಮಾಡ್ಕೊಳ್ಳಿ. ಎತ್ತಿ ಕಟ್ ಮಾಡ್ಬೇಕು, ತೆಗಿಬೇಕಿದನ್ನ. ಜಾಗ ಅಲ್ಲಿಗೆ ಎಷ್ಟು 33 ಬಂದ್ರೆ ಒಳಾಯ, ಇಲ್ಲಿಗೆ 33 ಬರ್ಲಿ. ಥೋ ದರಿದ್ರ ಕಣಪ್ಪ, ಹೇಳ್ತೀನಿ ನೋಡು, ಡೇಂಜರಸ್ ಅದು. ಅರ್ಥ ಮಾಡ್ಕೊ. ಇದು ಬೇರೆ ಅದು ಬೇರೆ ಪ್ರಶ್ನೆನೇ ಇಲ್ಲ. ಈ ಕೈ ನಮ್ದು, ಇನ್ನೊಂದ್ ಕೈ ಬೇರೆ ಅಂದ್ರೆ ಅರ್ಥನೇ ಇಲ್ಲ ಅದ್ರಲ್ಲಿ. ಅರ್ಥ ಮಾಡ್ಕೊ. ಇದನ್ನ ಸ್ಟ್ರೈಟ್ ಆಗಿ ಮಾಡ್ಕೋಬೇಕು, ಇಲ್ಲ ಇದ್ರ ಲೆವೆಲ್ಗೆ ಸ್ಟ್ರೈಟ್ ಆಗಿ ಮಾಡ್ಕೊಂಡು ಇನ್ನೆಲ್ಲ ಹೊಡೆದಾಕ್ಬೇಕು. ಎರಡರಾಗೊಂದು ನಿಮ್ದು. ಇದಕ್ ಕಟ್ಕೊಂಡ್ರೆ ಇದನ್ನ ಹೊಡೆದಾಕ್ಬೇಕಲ್ವ ಮತ್ತೆ? ಯಾಕೆ ತೊಂದ್ರೆ ಮಾಡ್ಕೊಂಡ್ರಿ? ಏನ್ ಹೇಳ್ದಂಗ್ ಮಾಡ್ಕೊಂಡ್ಬಿಟ್ರಿ ಸುಮ್ನೆ. ಥೋ ಬೇಡಪ್ಪ, ಯಾಕೆ ತೊಂದ್ರೆ ಮಾಡ್ಕೊಂಡ್ರಿ? ಅದಕ್ಕೆ ನಾನು 10 ಸಾರಿ ಕೇಳಿದೀನಿ ಒಳಗಡೆ.